ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಭಕ್ತಿಧಾರೆ ಯೂಟ್ಯೂಬ್ ಚಾನಲ್. ಭಕ್ತಿಧಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದೇವಿ ಶ್ರೀ ಗುರೂಜಿಯವರಿಂದ ಈಗ ಪ್ರವಚನ ನಡೆಯುತ್ತದೆ. ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಸೂರ್ಯನಾರಾಯಣ ಸ್ವಾಮಿ ದೇವರ ಬಗ್ಗೆ ಅವರು ಪ್ರವಚನ ನೀಡಲಿದ್ದಾರೆ. ಜಪಾಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ಕಮೋರಿಂ ಸರ್ವಪಾಪಂ ಪ್ರಣತೋಸ್ಮಿ ದಿವಾಕರಂ. ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಭಗವದ್ಭಕ್ತರಿಗೂ ಸಂಪೂರ್ಣ ಸಜ್ಞಾದೇವಿ ಸಮೇತ ಛಾಯಾದೇವಿ ಹಾಗೂ ಸೂರ್ಯನಾರಾಯಣ ಸೋದರ ಅರುಣನ ಸಂಪೂರ್ಣ ಕೃಪಾ ಕಟಾಕ್ಷಗಳು ನಿಮ್ಮ ಮೇಲೆ ಇರಲಿ ಅಂತ ಆ ಭಗವಂತನ ಹತ್ರ ಪ್ರಾರ್ಥನೆ ಮಾಡುತ್ತಿದ್ದೇನೆ. ಈ ದಿನ ರಥಸಪ್ತಮಿ. ಇಲ್ಲಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ರಥಸಪ್ತಮಿ ಮಹಾಪರ್ವದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದಿನ ರಥಸಪ್ತಮಿ. ಸಪ್ತಮಿ ಅಂದಿದ ತಕ್ಷಣ ನಮ್ಗೆಲ್ಲರಿಗೂ ನೆನಪಾಗೋದು ವಿವಾಹ ಸಪ್ತಮಿ, ಸಪ್ತಪದಿ. ಆದ್ರೆ ರಥಸಪ್ತಮಿಗೆ ಸಾಕಷ್ಟು ವಿಶೇಷ ಇದೆ. ಈ ದಿನನೇ ನಾವು ಯಾಕೆ ಸೂರ್ಯ ಆರಾಧನೆಯನ್ನ ಮಾಡಬೇಕು? ಈ ದಿನನೇ ಯಾಕೆ ಇಷ್ಟೊಂದು ವಿಶೇಷ? ಈ ದಿನ ಯಾಕೆ ನಾವು ನಮ್ಮ ಒಂದು ಭಾರತ ಸನಾತನ ಆರ್ಷ ಸಂಪ್ರದಾಯದಲ್ಲಿ ಅಷ್ಟೊಂದು ಮಹೋತ್ತರವಾದ ದಿನ ಏಕಾಗಿದೆ ಅನ್ನೋದಕ್ಕೆ ನಮ್ಮ ಪುರಾಣಗಳು, ವೇದ ವಿಜ್ಞಾನಗಳು ಸಾಕಷ್ಟು ಆಧಾರಗಳನ್ನ ಕೊಡ್ತಾ ಪ್ರಕೃತಿಯಲ್ಲೇ ಒಂದು ವಿಸ್ಮಯ, ಪ್ರಕೃತಿಯಲ್ಲಿ ಒಂದು ದೈವಿಕ ಶಕ್ತಿ, ಪ್ರಕೃತಿಯಲ್ಲಿ ಇರತಕ್ಕಂತಹ ಚೈತನ್ಯ ಶಕ್ತಿ ಈ ದಿನ ಸ್ವಲ್ಪ ಪರಿವರ್ತನಾ ಯೋಗ ಅಂತ ಹೇಳ್ತೀವಿ. ಆ ಯೋಗ ಅನ್ನೋದು ಈ ರೀತಿ ಈ ದಿನ ಇರುತ್ತೆ. ಪ್ರಕೃತಿಯಲ್ಲಿ ಬದಲಾವಣೆ. ಎಂತಹ ಬದಲಾವಣೆ? ಏನಿದು? ಇವೆಲ್ಲ ನಾವು ತಿಳ್ಕೋಬೇಕು ಅಂದ್ರೆ ಅತ್ಯಂತ ಪ್ರಧಾನವಾಗಿರತಕ್ಕಂತಹ ರಥಸಪ್ತಮಿಯ ದಿನ ಸೂರ್ಯನ ಜನನದ ರಹಸ್ಯವನ್ನ ನಾವು ತಿಳ್ಕೋಬೇಕು. ಅದೇ ಈ ದಿನ ವಿಶೇಷ. ಸೂರ್ಯ ಪಿತೃಕಾರಕ, ಆತ್ಮಕಾರಕ, ತೇಜಸ್ಸಿಗೆ ಅಧಿಪತಿ, ಉದ್ಯೋಗ, ಗೌರವ, ಘನತೆ, ಸ್ಥಾನ, ಆರೋಗ್ಯ మరియు ಶರೀರದಲ್ಲಿ ಸಪ್ತಧಾತುಗಳನ್ನ ಚೈತನ್ಯಗೊಳಿಸತಕ್ಕಂತಹ ಶಕ್ತಿ ಸೂರ್ಯನಿಂದ ಪ್ರತಿನಿತ್ಯ ನಮಗೆ ಬರ್ತಾ ಇರುತ್ತೆ. ನಾವು ಪ್ರತಿನಿತ್ಯವೂ ಸೂರ್ಯಾರಾಧನೆ ನೋಡ್ತಾ ಇರ್ತೀವಿ, ಸೂರ್ಯನನ್ನ ಆರಾಧನೆ ಮಾಡ್ತಿರ್ತೀವಿ. ನಮ್ಮ ಸನಾತನ ಧರ್ಮದ ಒಂದು ಕಣ್ಣಿಗೆ ಕಾಣಿಸ್ತಕ್ಕಂತಹ ಭಗವಂತ ಅಂದ್ರೆ ಸೂರ್ಯ ಮಾತ್ರ. ಯಾರಾದ್ರೂ ದೇವರು ನಂಬಲ್ಲ ಅನ್ನೋಗಿದ್ರೆ ಹೇಳಿ, ಇಲ್ಲೇ ನಾನು ನಂಬೋ ತರ ಮಾಡ್ತೇನೆ. ಯಾಕೆಂದ್ರೆ ಅಷ್ಟು ಶಕ್ತಿ ಸೂರ್ಯನ ಒಂದು ಆರಾಧನೆ ಮಾಡೋವರೆಗೆ, ಸೂರ್ಯನ ಒಂದು ವರ್ಚಸ್ಸು, ತೇಜಸ್ಸು ಇರ್ತಕ್ಕಂಥವರಲ್ಲಿ ಅದನ್ನ ಆ ಭಗವಂತನ ನಾವು ನೋಡ್ಬೋದು. ನಾವೆಲ್ಲರೂ ಸಹ ಈ ದಿನ ಸೂರ್ಯನ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಇದು ವೈಜ್ಞಾನಿಕವಾಗಿ ಸಹ ದೃಢಪಟ್ಟಿರತಕ್ಕಂತಹ ಸತ್ಯ ಸಂಗತಿಗಳು. ಇದೇ ಒಂದು ಭಾರತ ದೇಶದಲ್ಲಿ ನಾವು ವಿಜ್ಞಾನವನ್ನ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀವಿ. ಸೋಷಿಯಲ್ಸ್ ಕೂಡ, ಸಮಾಜವಾದ ಅದನ್ನು ಸಹ ಪಾಠಗಳಲ್ಲಿ ಕೇಳಿರ್ತೀವಿ. ನಮ್ಮ ಪೂರ್ವದಲ್ಲಿ ನಾವೇನಾದ್ರೂ ಬೆಂಕಿ ಯಾವ ರೀತಿ ಉತ್ಪತ್ತಿ ಆಯ್ತು ಅಂತಂದ್ರೆ ನಾವು ಓದ್ಕೊಂಡಿರೋದು ಒಂದು ಸಮಾಜ ಪುಸ್ತಕದಲ್ಲಿ. ನಾನು 7ನೇ ಕ್ಲಾಸ್ ನಲ್ಲಿ ಇದೇ ಮುಳುಬಾಗಿನಲ್ಲಿ ಓದ್ತಾ ಇದ್ದೆ. ಅವಾಗ ಟೀಚರ್ ಹೇಳ್ತಿದ್ರು, ಕಲ್ಲಿಂದ ಕಲ್ಲನ್ನು ಉಜ್ಜಿದಾಗ ಬೆಂಕಿ ಉತ್ಪತ್ತಿ ಆಗುತ್ತೆ, ಅದರಿಂದ ಒಂದು ಅಗ್ನಿಯನ್ನ ಉತ್ಪಾದನೆ ಮಾಡ್ತಿದ್ರು, ಅದರಿಂದ ಮನೆಗಳಲ್ಲಿ ಅಡಿಗೆ ಮಾಡ್ತಿದ್ರು ಅನ್ನೋದನ್ನ ನಾವು ಸಮಾಜ ಪುಸ್ತಕದಲ್ಲಿ ಓದ್ತಿದ್ದೀವಿ. ಅದು ಇತ್ತೀಚಿನ ದಿನಗಳಲ್ಲಿ ನಾವು ಓದಿರ್ತಕ್ಕಂಥದ್ದು. ಆದ್ರೆ ನಮ್ಮ ಪ್ರಾಚೀನ ವೇದ ವಿಜ್ಞಾನದಲ್ಲಿ, ಅಗ್ನಿ ಸೂಕ್ತದಲ್ಲಿ ವಿಶೇಷವಾಗಿ ಅಂದ್ರೆ 4 ಯುಗಗಳ ಹಿಂದೆಯೇ ಸತ್ಯಯುಗದಲ್ಲಿ ಅದನ್ನ ವೇದ ಯುಗ ಅಂತ ಕರೀತೀವಿ. ಕೃತಯುಗದಲ್ಲಿ ಇರ್ತಕ್ಕಂತಹ ಒಂದು ಭಾಗ ಸತ್ಯಯುಗ, ಅದು ವೇದ ಕಾಲ. ಆ ಕಾಲದಲ್ಲಿ ನಿತ್ಯವೂ ಸಹ ಅಗ್ನಿ ಪ್ರಜ್ವಲನೆ ಇತ್ತು. ನಾವು ಹೋಮ ಯಜ್ಞ ಯಾಗಾದಿಗಳನ್ನ ಆಚರಣೆ ಮಾಡ್ತಿದ್ವಿ. ಹಾಗಿದ್ರೆ ಬೆಳಗ್ಗಿನ ನಾವೊಂದು ಅಗ್ನಿಹೋತ್ರಿಯನ್ನ
ಅಗ್ನಿಹೋತ್ರವನ್ನು ಮಾಡಬೇಕು ಅಂತಂದ್ರೆ ಬಣ್ಣ ಮುಚ್ಕೊಂಡು ಕೂತ್ಕೋಬೇಕಾಗಿತ್ತ ಬ್ರಾಹ್ಮಣರು? ಇಲ್ಲ, ಅದು ಸುಳ್ಳು. ಕೇವಲ ನಮ್ಮ ಪಠ್ಯ ಪುಸ್ತಕದಲ್ಲಿ ನಾವೀಗ ಏನು ಓದ್ತಿದೀವೋ ಅದೆಲ್ಲವೂ ಸಹ ಸುಳ್ಳು. ಆದರೆ ಅದಕ್ಕಿಂತ ಪೂರ್ವವಾಗಿ ಏನಿತ್ತೋ ಅದೆಲ್ಲವೂ ವೇದದಿಂದ ಬಂದಿರತಕ್ಕಂತಹ ಒಂದು ವಿಜ್ಞಾನ. ಅದರಲ್ಲಿ ಏನ್ ಹೇಳ್ತಿತ್ತು ಅಂತಂದ್ರೆ, ಒಂದು ಕಡ್ಡಿಯಿಂದ ಮತ್ತೊಂದು ಕಡ್ಡಿಯ ಮೇಲೆ ಅದನ್ನ ಒತ್ತಡವನ್ನ ಕೊಟ್ಟು ಅದನ್ನ ಚೆನ್ನಾಗಿ ಆ ಒಂದು ಕೋಲಿನಿಂದ ಮತ್ತೊಂದು ಕೋಲಿಗೆ ಉಜ್ಜಿದಾಗ ಅದರಿಂದ ಘರ್ಷಣೆ ಉಂಟಾಗಿ ಬೆಂಕಿ ಉತ್ಪತ್ತಿ ಆಗ್ತಿತ್ತು. ಪೂರ್ವದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಪ್ರತಿ ಗ್ರಾಮದಲ್ಲೂ ಪ್ರತಿ ಊರಿನಲ್ಲೂ ಸಹ ನಿತ್ಯ ಅಗ್ನಿಹೋತ್ರಗಳು ಅಂತ ಇರ್ತಿದ್ರು. ನಿತ್ಯ ಅಗ್ನಿಹೋತ್ರಿ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಯಜ್ಞವನ್ನ ಆಚರಣೆ ಮಾಡ್ತಾರೆ. ಆ ಯಜ್ಞಕ್ಕೆ ಬೆಂಕಿ ಬೇಕು. ಹೇಗೆ ಅಂತಂದ್ರೆ ಈ ಒಂದು ವಿಧಾನದಲ್ಲಿ ಅಗ್ನಿಯನ್ನ ಸೃಷ್ಟಿ ಮಾಡ್ತಿದ್ರು. ಆ ಸೃಷ್ಟಿ ಮಾಡಿದ ನಂತರ ಆ ಊರಿನ ಗ್ರಾಮಸ್ಥರೆಲ್ಲರೂ ಆ ನಿತ್ಯ ಅಗ್ನಿಹೋತ್ರ ಹತ್ರ ಬಂದು ಆಶೀರ್ವಾದ ಪಡೆದು ಆ ಬೆಂಕಿ ಕೆಂಡವನ್ನು ತಗೊಂಡು ಹೋಗಿ ಅವರ ಮನೆಗಳಲ್ಲಿ ಇಟ್ಕೊಂಡು ನಂತರ ಅವರು ಒಲೆಯನ್ನ ಉರಿಸ್ತಿದ್ರು. ಅದಕ್ಕೆ ನಿತ್ಯ ಅಗ್ನಿಹೋತ್ರಿ ಅಂತ ಇರ್ತಿದ್ರು. ಅವ್ರ ಊರಲ್ಲಿ ಇದ್ರೇನೆ ಮತ್ತೆ ಅವರಲ್ಲಿ ಅಗ್ನಿ, ಇಲ್ಲ ಅಂತಂದ್ರೆ ಇಲ್ಲ ಅಡಿಗೆ ಇಲ್ಲ. ಅಂತ ಒಂದು ವೇದ ವಿಜ್ಞಾನ ನಮ್ಮ ವೇದಗಳಲ್ಲಿ ಇತ್ತು. ಅದು ಅಗ್ನಿ ಸೂಕ್ತದಲ್ಲಿ ಇದೆ. ಇದು ಸಾವಿರಾರು ವರ್ಷಗಳಿಂದ ಇರ್ತಕ್ಕಂಥದ್ದು. ಅಂತಂದ್ರೆ ಬಂಡೆ ಉಜ್ಜೋ ಕಲ್ಲನ್ನ ಅಂತಂದ್ರೆ ಕಲ್ಲನ್ನ ಉಜ್ಜಿ ಅಗ್ನಿ ಸೃಷ್ಟಿ ಮಾಡ್ತಿದ್ವಿ ಅನ್ನೋ ಒಂದು ನಿಜನೇ ಆಗಿದ್ರೆ ಸಾವಿರಾರು ವರ್ಷಗಳಿಂದ ಅಗ್ನಿಹೋತ್ರಗಳು ಯಾವ ರೀತಿ ಮಾಡ್ತಿದ್ರು? ಇದು ವೇದದಲ್ಲಿದೆ. ಇಷ್ಟೇ ಅಲ್ಲ, ಋಗ್ವೇದದಲ್ಲಿ ಈಗ ಏನ್ ರಾಕೆಟ್ ಸೈನ್ಸ್ ಇದೆ ಅದು ಪರಿಪೂರ್ಣ ಋಗ್ವೇದದಲ್ಲಿ ಇರ್ತಕ್ಕಂಥದ್ದು. ಇಂಥ ಒಂದು ನಾವು ಪಾಶ್ಚಾತ್ಯ ದೇಶಗಳ ವಿಜ್ಞಾನವನ್ನ ನಾವು ಈ ದಿನ ಓದ್ತಾ ಇದ್ದೀವಿ. ಆದ್ರೆ ಪಾಶ್ಚಾತ್ಯ ದೇಶದಲ್ಲಿ ಇರ್ತಕ್ಕಂಥ ಸೈಂಟಿಸ್ಟ್ಗಳ ಹೆಸರುಗಳೇ ನಮಗೆ ನೆನಪಾಗುತ್ತೆ ಹೊರತಾಗಿ ನಮ್ಮ ದೇಶದ ವಿಜ್ಞಾನ ಮತ್ತು ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂತಹ ಯಾವುದೇ ಒಂದು ಸೈಂಟಿಸ್ಟ್ಗಳು ನಮ್ಗೆ ನೆನಪಾಗೋದಿಲ್ಲ. ಯಾರಾದ್ರೂ ಮಕ್ಕಳು ಕೇಳಿದ ತಕ್ಷಣ ಐನ್ಸ್ಟೈನ್ ಬಗ್ಗೆ ಹೇಳ್ತಾರೆ. ಒಂದು ರಿಯಾಕ್ಷನ್ಗೆ ಆಪೋಸಿಟ್ ರಿಯಾಕ್ಷನ್ ಅಂದ್ರೆ ಏನು ಅಂತ ಹೇಳ್ತೀವಿ ನಾವು. ಪ್ರದಕ್ಷಿಣೆ ಅಪ್ರದಕ್ಷಿಣೆ ಅನ್ನೋದಕ್ಕೆ ಅವರು ರಿಯಾಕ್ಷನ್ ಆಂಟಿ ಫೋರ್ಸ್ ಅಂತ ಹೇಳಿದ್ರು, ರಿಯಾಕ್ಷನ್ ಆಕ್ಷನ್ ಅಂತ ಅಷ್ಟೇ. ಆದ್ರೆ ಕರ್ಮಕ್ಕೆ ಪ್ರತಿಫಲ ಅನ್ನೋದು ಕೂಡ ಐನ್ಸ್ಟೈನ್ ಹೇಳಿದ್ದಾರೆ. ಅವರು ಭಗವಂತನ ನಂಬ್ತಿದ್ರು. ಪಾಶ್ಚಾತ್ಯ ದೇಶ ಒಂದು ವಿಜ್ಞಾನಿ ಆಗಿದ್ರು, ನಂಬ್ತಿದ್ರು. ಒಮ್ಮೆ ಅವರು ಈ ಒಂದು ಗ್ರಹಗಳು ಯಾವ ರೀತಿ ಇರುತ್ತೆ, ಈ ಗ್ರಹಗಳ ಚಲನೆ ಹೇಗಿರುತ್ತೆ ಅದನ್ನೋದನ್ನ ವಿಜ್ಞಾನವಾಗಿ ಜನಗಳಿಗೆ ತೋರಿಸ್ಬೇಕು ಅಂತ ಹೇಳಿ ಅವರು ಆ ನ್ಯೂಟನ್ ಇಂಥವರೆಲ್ಲರೂ ಯಾವ ರೀತಿ ಕಂಡುಹಿಡಿದ್ರು ಇದನ್ನ ಅಂತ ಹೇಳಿ, ಗ್ರಹಗಳು ಯಾವ ರೀತಿ ಚಲನೆಯಲ್ಲಿದೆ, ಮೇಲೆ ಸೂರ್ಯ ಎಲ್ಲಿದ್ದಾನೆ, ಭೂಮಿ ಎಲ್ಲಿದೆ, ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿದೆ ಅನ್ನೋದನ್ನ ಅವರು ಒಂದು ಅದ್ಭುತವಾಗಿ ಒಂದು ಬಿಂಬಗಳನ್ನ ರೂಪರೇಖೆಗಳ ರೂಪದಲ್ಲಿ ತಯಾರು ಮಾಡಿ ಎಕ್ಸಿಬಿಷನ್ ಇಡ್ತಾರೆ. ಅದಕ್ಕೆ ಸಾಕಷ್ಟು ಜನರು ಬರ್ತಾರೆ, ಎಲ್ಲಾ ವಿಜ್ಞಾನಿಗಳು ಬರ್ತಾರೆ, ಬಂದು ಅದನ್ನ ನೋಡ್ತಾ ಇರ್ತಾರೆ. ಎಲ್ಲರೂ ಆ ಐನ್ಸ್ಟೈನ್ ನ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ನೀವು ಆಕಾಶದಲ್ಲಿ ಹೋಗಿ ಯಾರು ನೋಡೋಕೆ ಆಗೋದಿಲ್ಲ, ಇಲ್ಲಿಯ ತನಕ ಅಲ್ಲರಿಗೂ ಬಾಹ್ಯಾಕಾಶದಲ್ಲಿ ಹೇಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ನೀವು ಇಷ್ಟೊಂದು ಅದ್ಭುತವಾಗಿ ಯಾವ ರೀತಿ ಒಂದು ಮಾಡಿ ನಮಗೆ ತೋರಿಸ್ತಿದ್ದೀರಾ, ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ಬೇಕು. ಇದರಿಂದ ನಾನು 3 ದೇಶಗಳನ್ನ ಸುತ್ತಕೊಂಡಿಲ್ಲಿ ಬರ್ತಿದ್ದೀನಿ ನಾನು ಇದನ್ನ ನೋಡ್ಲಿಕ್ಕೆ. ರಿಯಲಿ ಅಪ್ರಿಶಿಯೇಟ್ ಯು ಅಂತ ಹೇಳಿ ಅಪ್ರಿಶಿಯೇಟ್ ಮಾಡ್ತಾರೆ. ಆಗ ಇದು ನಾನು ಮಾಡಿದ್ದಲ್ಲ ಅಂತ ಹೇಳ್ತಾರೆ ಐನ್ಸ್ಟೈನ್. ನಾನ್ ಮಾಡಿದ್ದಲ್ಲ, ಇದು ನಾನ್ ಮಾಡಿದ್ದಲ್ಲ, ಇನ್ಯಾರು ಮಾಡಿದ್ದು? ಇದು ನಿಮ್ಮ ಹೆಸರೇ ಇದೆ ಬೋರ್ಡ್ ಅಲ್ಲಿ. ಇದನ್ನ ಪ್ರಪಂಚಾದ್ಯಂತ ಈಗ ನಿಮ್ಮ ಹೆಸರೇ ಹೇಳ್ತಿದ್ದಾರೆ. ಗ್ರಹಗಳು ಈ ರೀತಿನೇ ಇರುತ್ತೆ, ಇಷ್ಟು ವೇಗ ಇದೆ, ಈ ರೀತಿ ನೋಡ್ಲಿಕ್ಕೆ ಈ ರೀತಿ ಇರುತ್ತೆ, ಈ ದಿಕ್ಕಿನಿಂದ ಈ ದಿಕ್ಕಲ್ಲಿ ಇಷ್ಟು ದೂರದಲ್ಲಿದೆ. ಇದು ನಿಮ್ಮಿಂದನೇ ನಮಗೆ ಗೊತ್ತಾಗಿರೋದು. ನೀವೆಲ್ಲರೂ ಮಾಡಿರೋದು. ಪುಸ್ತಕದಲ್ಲಿ ಹೆಸರು ಇನೋವೇಷನ್ ನಿಮ್ದೇ ಇದೆಯಲ್ಲ, ಇನ್ಯಾರು ಅಂತಂದ್ರೆ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ನೀವು ಮಾಡಿಲ್ಲ, ಹಾಗಿದ್ರೆ ಯಾರು ಮಾಡಿದ್ದು ಅಂತಂದ್ರೆ ಯಾರೋ ಮಾಡಿದ್ದಾರೆ, ಅದನ್ನ ನಾನು ಕಾಪಿ ಮಾಡಿದ್ದೀನಿ. ಯಾರೋ ಮಾಡಿದ್ದಾರೆ, ಅದನ್ನ ನಾನು ಕಾಪಿ ಮಾಡಿದ್ದೀನಿ. ಕಾಪಿ ಅಂದ್ರೆ ಏನು ಅಂದ್ರೆ ಇದು ಕಾಪಿ. ಒರಿಜಿನಲ್ ಎಲ್ಲಿದೆ? ಆಕಾಶದಲ್ಲಿದೆ. ಆ ಒರಿಜಿನಲ್ ಯಾರು ಮಾಡಿರೋದು ಗೊತ್ತಿಲ್ಲ. ಅದು ವಿಜ್ಞಾನ. ಅವ್ರು ಗೊತ್ತಿಲ್ಲ ಒರಿಜಿನಲ್ ಯಾರು ಮಾಡಿದ್ದಾರೆ ಅಂತ. ಅದನ್ನ ಕಾಪಿ ಮಾಡಿ ಇದನ್ನ ನಾವು ಮಾಡಿದೀವಿ ಅಂತ ಹೇಳ್ತಿದೆ ಪಾಶ್ಚಾತ್ಯ ದೇಶಗಳು. ಆದ್ರೆ ನಮ್ಮ ಸನಾತನ ಧರ್ಮದಲ್ಲಿ ಅದನ್ನ ಯಾರು ಮಾಡಿದ್ದು ಅಂತಂದ್ರೆ
ಅದಕ್ಕೆ ಒಂದು ತಂದೆ ಇರ್ತಾರೆ, ಅದಕ್ಕೊಂದು ತಾಯಿ ಇರುತ್ತೆ, ಅದಕ್ಕೆ ಜನ್ಮ ಜನ್ಮಾಂತರಗಳ ಒಂದು ಅನುಬಂಧಗಳನ್ನ ಹೇಳ್ತಾರೆ. ಬ್ರಹ್ಮಾಂಡ ಸೃಷ್ಟಿಯಾದಾಗ ಸಾಕ್ಷಾತ್ ನಾರಾಯಣನ ನಾಭಿಯಿಂದ ಕಮಲದ ಮೇಲೆ ಸಾಕ್ಷಾತ್ ಬ್ರಹ್ಮದೇವರು ಸೃಷ್ಟಿಯಾಗ್ತಾರೆ. ಆ ಬ್ರಹ್ಮದೇವರಿಗೆ ಮಾನಸ ಪುತ್ರರು, ಅದರಲ್ಲಿ ಮರಿಚಿ ಒಬ್ಬರು. ಆ ಮರಿಚಿಯ ಪುತ್ರ ಕಾಶ್ಯಪ. ಕಾಶ್ಯಪನಿಗೆ ಸುಮಾರು 13 ಜನ ಹೆಂಡತಿಯರು. ಆದರೆ ಅದರಲ್ಲಿ ಇಬ್ಬರು ಪ್ರಧಾನ, ದಿತಿ ಅದಿತಿ. ದಿತಿಗೆ ದೈತ್ಯರ ಸಂತಾನ, ರಾಕ್ಷಸರು. ಅದಿತಿಗೆ ದೇವತೆಗಳು. ಆ ಕಾಶ್ಯಪ ಮತ್ತು ಅದಿತಿಗೆ ಸಂತಾನವಾಗಿ ಜನ್ಮಿಸಿದರು ಸೂರ್ಯನಾರಾಯಣ. ಆ ಸೂರ್ಯನಾರಾಯಣ ಹುಟ್ಟಿದ ದಿನನೇ ಈ ರಥಸಪ್ತಮಿ. ಅವರು ವಿಶಾಖ ನಕ್ಷತ್ರದಲ್ಲಿ ಜನನ, ಸೂರ್ಯನ ಜನನ ವಿಶಾಖ ನಕ್ಷತ್ರ. ಕಾಶ್ಯಪರ ಒಂದು ಪ್ರಧಾನವಾಗಿರ್ತಕ್ಕಂತಹ 13 ಹೆಂಡತಿಯರಲ್ಲಿ ಇಬ್ಬರು ಪ್ರಧಾನ ಹೆಂಡತಿಯರಾಗಿ ನಾವು ತಗೊಂಡಿದ್ದೀವಿ. ಅದರಲ್ಲಿ ದಿತಿ ಅದಿತಿ. ದಿತಿಗೆ ದೈತ್ಯರು ಸಂತಾನ, ಪುತ್ರರು. ಅದಿತಿಗೆ ದೇವತೆಗಳು ಸಂತಾನ. ಆ ಅದಿತಿಗೆ ಜನನವಾಗಿರ್ತಕ್ಕಂಥವ್ರೆ ಈ ಸೂರ್ಯನಾರಾಯಣ. ಆ ಸೂರ್ಯನಾರಾಯಣ ಹುಟ್ಟಿರ್ತಕ್ಕಂತಹ ದಿನನೇ ಈ ರಥಸಪ್ತಮಿ. ಅದಕ್ಕೆ ನಾವೆಲ್ಲರಿಗೂ ಹೇಳಬೇಕು, ಸೂರ್ಯನಾರಾಯಣಿಗೆ ಜನ್ಮದಿನದ ಶುಭಾಶಯಗಳು ಅಂತ. ಹೌದಲ್ವಾ? ಮನಸ್ಸಿನಲ್ಲಿ ಹೇಳ್ಕೊಳ್ಳಿ, ಸೂರ್ಯನಾರಾಯಣ ನಿಮಗೆ ಜನ್ಮದಿನದ ಶುಭಾಶಯಗಳು. ಈಗ ನಂತರ ಸೂರ್ಯನಾರಾಯಣನಿಗೆ ಅತ್ಯಂತ ವಿಶೇಷವಾದ ಒಂದು ಹೆಸರಿದೆ. ಅದರ ಹೆಸರು ಮಾರ್ತಾಂಡ ಅಂತ. ಮಾರ್ತಾಂಡ, ಅಂಡ ಅಂತಂದ್ರೆ ಅಂಡಾಶಯ, ಗರ್ಭದಲ್ಲಿರ್ತಕ್ಕಂತಹ ಭ್ರೂಣ, ಮಾರ್ತಾಂಡ. ಹೇಗ್ ಬಂತು ಈ ಮಾರ್ತಾಂಡ ಅನ್ನೋ ಹೆಸರು ಅಂತಂದ್ರೆ, ಸೂರ್ಯನಾರಾಯಣ ಜನನ ಕೂಡ ಅತ್ಯಂತ ಪರೀಕ್ಷಿತವಾಗಿ ಜನನ ಆಯಿತು. ಒಮ್ಮೆ ಕಾಶ್ಯಪರು ಬೆಳಗ್ಗೆನೆ ಎದ್ದು ಗಂಗಾ ತೀರಕ್ಕೆ ಹೋಗಿರ್ತಾರೆ. ಸ್ನಾನ ಸಂಧ್ಯಾವನೆಯನ್ನ ಮಾಡಬೇಕು. ಅವರು ಆಗಲೂ ಸೂರ್ಯ ಇರ್ಲಿಲ್ವಾ ಅಂತಂದ್ರೆ, ಆಗ್ಲೂ ಸೂರ್ಯ ಇದ್ದ. ಅವರು ಬೇರೆ ಸೂರ್ಯ, ಇವರು ಬೇರೆ ಸೂರ್ಯ. ಅದಕ್ಕೆ ಬ್ರಹ್ಮಾಂಡದಲ್ಲಿ ಭೂಲೋಕಕ್ಕೆ ಒಬ್ಬ ಬ್ರಹ್ಮ ಇದ್ರೆ ಇಂಥ ಲೋಕಗಳು ಎಷ್ಟೋ ಇದೆ, ಅನಂತವಾದ ಬ್ರಹ್ಮಗಳಿದ್ದಾರೆ ಪ್ರಪಂಚದಲ್ಲಿ ಅಂತ. ಸೂರ್ಯ ನಮಗೆ ಒಬ್ಬರು ಭೂಮಿ ಮಾತ್ರ. ಇಂತಹ ಸೂರ್ಯರು ಸಹಸ್ರಾರು ಸೂರ್ಯರಿದ್ದಾರೆ ಈ ಬ್ರಹ್ಮಾಂಡದಲ್ಲಿ. ಆ ರೀತಿ ಆ ಒಂದು ಕಾಶ್ಯಪ ಮಹರ್ಷಿಗಳು ಬೆಳಗ್ಗೆನೆ ನದಿ ತೀರಕ್ಕೆ ಹೋಗಿರ್ತಾರೆ. ಆ ಸಮಯಕ್ಕೆ ಬುಧ, ನಮ್ಗೆ ನವಗ್ರಹದಲ್ಲಿ ಬುಧ ಗ್ರಹ 5ನೇವನಾಗಿ ನಾವು ತಗೊಳ್ತೀವಿ. ಅವನೊಬ್ಬ ಬ್ರಾಹ್ಮಣ ವೇಷ ಹಾಕೊಂಡು ಅಲ್ಲಿಗೆ ಬರ್ತಾನೆ ಅವರ ಆಶ್ರಮದ ಬಳಿ. ಆಗ ಆ ಒಂದು ಅತಿಥಿ ಗರ್ಭಿಣಿ ಸ್ತ್ರೀ, ತುಂಬಾ ತೇಜಸ್ಸು, ತುಂಬಾ ಭಾರ, 7 ತಿಂಗಳ ಗರ್ಭಿಣಿ, ತುಂಬಾ ಕಷ್ಟವಾಗಿರುತ್ತೆ. ಆ ಸಮಯ ಮನೆಯಲ್ಲಿ ಯಾರು ಇಲ್ಲ. ಆ ಸಮಯದಲ್ಲಿ ಈ ಬುಧ ಈ ಒಂದು ಮಾನವೇಷ, ಬ್ರಾಹ್ಮಣನ ವೇಷ ಹಾಕೊಂಡು ಭವತಿ ಭಿಕ್ಷಾಂದೇಹಿ ಅಂತ. ಆ ಸಮಯದಲ್ಲಿ ಅಡುಗೆ ಮನೆಯಿಂದ ಒಂದಿಡಿ ಅಕ್ಕಿ ತಗೊಂಡ್ ಬರ್ಬೇಕು, ಕಷ್ಟ ಆಗುತ್ತೆ ಆ ತಾಯಿಗೆ. ಸ್ವಲ್ಪ ನಿಧಾನಕ್ಕೆ ಎದ್ದು ಅಡುಗೆ ಮನೆಗೆ ಹೋಗಿ, ಅದು ಆಶ್ರಮ ದೊಡ್ಡದಾಗಿರುತ್ತೆ. ಇಲ್ಲಿ ಅಡುಗೆ ಮನೆ ಅಲ್ಲಿ ಇರ್ತಾರೆ, ಇನ್ನೊಂದ್ ಕಡೆ ಇರ್ತಾರೆ. ಇವರೆಲ್ಲರೂ ದೂರದಲ್ಲಿ ಭಿಕ್ಷಾಂದೇಹಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಅಕ್ಕಿ ತಗೊಂಡು ಆಚೆ ನಡ್ಕೊಂಡು ಬರೋಷ್ಟಕ್ಕೆ ಈ ಮನುಷ್ಯನಿಗೆ ಕೋಪ ಬರುತ್ತೆ. ಬುಧ ಕೋಪ ಬಂದಿದ ತಕ್ಷಣ ಆ ಮನುಷ್ಯ ಹೊರಟೋಗ್ತಾರೆ. ಆಗ ಹಿಂದೆಯಿಂದ ಸ್ವಾಮಿ ಅಂತಾರೆ ಇವರಷ್ಟೇ. ಆ ಮನುಷ್ಯನಿಗೆ ತುಂಬಾ ಕೋಪ ಇರುತ್ತೆ. ನಿನ್ನ ಗರ್ಭ ನಾಶವಾಗಲಿ ಅಂತೇಳಿ ಶಾಪ ಇಟ್ಟು ಹೊರಟೋಗ್ತಾರೆ. ದೊಡ್ಡ ಶಾಪ. ಆಗ ತುಂಬಾ ನೊಂದುಕೊಂಡು ಅಲ್ಲಿಂದ ಮೂರ್ಛೆ ಬಂದು ಅಲ್ಲೇ ಬಿದ್ದೋಗ್ತಾರೆ ಆ ತಾಯಿ ಅದಿತಿ. ಕಾಶ್ಯಪರು ಬರ್ತಾರೆ, ಸ್ವಲ್ಪ ಮುಖಕ್ಕೆ ನೀರು ಎಬ್ಬಿಸ್ತಾರೆ. ಏನಾಯ್ತು ಅಂದ್ರೆ ಎಲ್ಲ ನಡೆದಿರೋ ಘಟನೆ ಹೇಳ್ತಾರೆ. ಕೋಪ ಬರುತ್ತೆ. ಕಾಶ್ಯಪರು ಇನ್ನ ಮರಿಚಿಯ ಮಗ, ತುಂಬಾ ಶಕ್ತಿಯುತವಾದಂತಕ್ಕಂಥವ್ರು, ಸಾಕಷ್ಟು ಶಿಷ್ಯರಿರ್ತಾರೆ ಅವರ ಬಳಿ, ವೇದ ವಿದ್ವಾಂಸರು, ದೇವತೆಗಳು ಕೂಡ ನಡಗಬೇಕು, ಅಷ್ಟೊಂದು ಚೈತನ್ಯ ಶಕ್ತಿ ಅವರಲ್ಲಿ ಇರುತ್ತೆ. ಅಂತಹ ಒಂದು ಸಮಯದಲ್ಲಿ ಕಾಶ್ಯಪ ಮಹರ್ಷಿಯರು ದೇವತೆಗಳನ್ನ ಕರೀತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರರೇ ಮುಂದೆ ನಿಂತ್ಕೊಳ್ತಾರೆ. ಹೇಗೆ ಈ ರೀತಿ ಮಾಡಿದ್ರು? ಅವ್ರಿಗೆ ಎಷ್ಟು ಕೋಪ ಇದ್ರು ಸಹ ಗರ್ಭಿಣಿ ಸ್ತ್ರೀಯ ಮೇಲೆ ಇಂಥ ಒಂದು ಕೋಪ ತೋರಿಸಬಹುದಾ ಅಂತೇಳಿ ಆ ಒಂದು ಕೋಪದ ಅಗ್ನಿ ಆ ಬುಧನ ಮೇಲೇನೂ ಪ್ರಭಾವ ತೋರಿಸುತ್ತೆ.
ಅದು ಕೂಡ ಬುಧನ ಒಂದು ಶಾಪವಾಗಿ ತಟ್ಟುತ್ತೆ. ಆದರೆ ಇವರ ಗರ್ಭದಲ್ಲಿ ಇರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಒಡೆಯ ಮಹಾವಿಷ್ಣುವಿನ ಪ್ರತಿರೂಪ. ಅಂತಹ ಸಹಸ್ರಾರು ಸೂರ್ಯಗಳಿಗೆ ಏಕ ಸೂರ್ಯನಾಗಿ ಜನನವನ್ನ ಹುಟ್ಟಿದ್ದಾನೆ ಮಗ. ಈಗ ಜನನವಾಗುತ್ತೆ ಅಂತದ್ದು ಆ ಭ್ರೂಣನೇ ನಾಶವಾಗಲಿ ಅಂತಂದ್ರೆ ಎಂತ ಒಂದು ಅಪಾಯ ಸಂಗತಿ ಇದೆ ಅಂತ ಹೇಳಿ ದೇವತೆಗಳು ಎಲ್ಲರೂ ಬರ್ತಾರೆ. ಆ ಸಮಯದಲ್ಲಿ ಆ ಗರ್ಭ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಅದಿತಿ 7ನೇ ತಿಂಗಳು ಇನ್ನು ಆ ಸಮಯದಲ್ಲಿ ಏನಾದ್ರೂ ಮಾಡಿ ಆ ಮಗನ್ ಮುಡಿಸ್ಬೇಕಲ್ಲ ಅಂತ ಹೇಳಿ ಆ ದೇವತೆಗಳು ಎಲ್ಲರೂ ಸಹ ಅಲ್ಲೇ ಕೂತ್ಕೊಳ್ತಾರೆ. ಮತ್ತೆ 2 ತಿಂಗಳು ಆ ಗರ್ಭದಲ್ಲಿ ಹಾಗೆಯೇ ದೈವ ಶಕ್ತಿಯಿಂದ ಪಾಲನೆ ಆಗುತ್ತೆ. ನಂತರ ಆ ಶಾಪವನ್ನ ವಿಧಿ ವಿರುದ್ಧವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಈ 3 ಜನ ಆ ಶಾಪವನ್ನ ವಿಧಿ ವಿರುದ್ಧವಾಗಿ ತಿರ್ಚುತ್ತಾರೆ. ಪ್ರಪಂಚದಲ್ಲಿ ಭಾಗವತದಲ್ಲಾಗಬಹುದು, ನಮ್ಮ ಪುರಾಣಗಳಲ್ಲಾಗಬಹುದು, ಎಲ್ಲೇ ಆಗಲಿ ಒಮ್ಮೆ ಶಾಪವನ್ನು ಕೊಟ್ಟಾಗ ಆ ಶಾಪಕ್ಕೆ ನಾವು ವಿಮೋಚನೆಯನ್ನ ಹುಡುಕಬಹುದು, ಪಶ್ಚಾತ್ತಾಪವನ್ನ ಪಡಿಬಹುದು. ಈ ಶಾಪ ಇದೆ, ಯಾವಾಗ ಹೋಗುತ್ತೆ, ಈ ರೀತಿ ಮಾಡಿದ್ರೆ ಹೋಗುತ್ತೆ ಅಂತ ನಮ್ಮ ಭಾಗವತದಲ್ಲಿ ಎಲ್ಲ ಕಡೆ ನಾವು ಓದಿರ್ತೀವಿ. ಆದರೆ ಎಲ್ಲರೂ ಸಹ ಗಮನವಾಗಿ ಕೇಳಬೇಕು, ಆ ಶಾಪಕ್ಕೆ ವಿಮುಕ್ತಿ ಇಲ್ಲ, ಆದ್ರೆ ಶಾಪವನ್ನೇ ರಿವರ್ಸ್ ಮಾಡುದು ಅಂತಹ ಅದ್ಭುತವಾದ ಪರೀಕ್ಷೆಗಳನ್ನ ಒಳಗೊಂಡು ಹುಟ್ಟಿತ್ತು. ನಂತರ ಅಂತ ಪರೀಕ್ಷೆ ಯಾರು ಅನುಭವಿಸರು ಗೊತ್ತಾ? ಒಬ್ಬರೇ, ಪರೀಕ್ಷಿತ ಮಹಾರಾಜ. ದ್ವಾಪರ ಯುಗದಲ್ಲಿ ಪರೀಕ್ಷಿತ ಮಹಾರಾಜ, ಕಲಿಯುಗ ಪ್ರಾರಂಭದ ಸಮಯ ಅದು. ದ್ವಾಪರ ಯುಗ ಅಂತ್ಯ, ಪರೀಕ್ಷಿತ ಮಹಾರಾಜ ಉದಯಿಸ್ತಿದ್ದಾನೆ, ಕಲಿಯುಗ ಪ್ರಾರಂಭ ಅಂತ. ಆ ಸಮಯದಲ್ಲಿ ಪರೀಕ್ಷಿತ ಮಹಾರಾಜ ಯಾವ ರೀತಿ ಸಂಕಟವನ್ನು ಅನುಭವಿಸಿದ್ರು, ಆ ಸಮಯದಲ್ಲಿ ಶ್ರೀಕೃಷ್ಣ ಬ್ರಹ್ಮಾಸ್ತ್ರವನ್ನ ಯಾವ ರೀತಿ ಜೀರ್ಣ ಮಾಡಿಕೊಂಡ್ರು, ಅದೇ ರೀತಿ ದೇವಾನ ದೇವತೆಗಳು ಎಲ್ಲರೂ ಸಹ ಶಕ್ತಿಯನ್ನ ಅವರು ಸ್ವೀಕರಿಸಿ ಅವರಲ್ಲಿ ಇರತಕ್ಕಂತಹ ಸರ್ವ ಶಕ್ತಿಯನ್ನು ಸಹ ದಾವೆ ಎರಡರು ಸಾಕ್ಷಾತ್ ಸೂರ್ಯನಾರಾಯಣನಿಗೆ ಗರ್ಭದಲ್ಲೇ ಇರಬೇಕಾದ್ರೆ. ಆಗ ಪ್ರಸವಿಸುವ ಸಮಯ, ಎಲ್ಲರೂ ದೇವತೆಗಳು ಕಾಯ್ತಿದ್ದಾರೆ. ಈ ಒಂದು ಗರ್ಭದಿಂದ ಹೊರಗಡೆ ಬಂದ್ರು ಸೂರ್ಯ. ಬಂದಿದ ತಕ್ಷಣ ಇಡೀ ಬ್ರಹ್ಮಾಂಡವೇ ಪ್ರಕಾಶಮಾನವಾಗ್ತಿದೆ. ಅಂತಹ ಸಮಯದಲ್ಲಿ ಬೆಳಗಿನ ಜಾವ ಆ ಒಂದು ಬ್ರಹ್ಮಾಂಡನೇ ಕಣ್ಗೊಳಿಸ್ತಿದೆ. ಇಂತಹ ಒಂದು ತೇಜಸ್ಸಿನಲ್ಲಿ ಜನನವಾಗ್ತಿದೆಯಲ್ಲ ಅಂತ ದೇವತೆಗಳಿಗೆಲ್ಲ ಸಂತೋಷ. ಆಗ ಅಲ್ಲಿರ್ತಕ್ಕಂತಹ ಋಷಿಗಳು ಎಲ್ಲರೂ ಸೇರಿ ಆ ಬ್ರಹ್ಮ ವಿಷ್ಣು ಮಹೇಶ್ವರ ಆ ಮನುಷ್ಯನಿಗೆ, ಆ ಒಂದು ದೇವತಾ ರೂಪವಾಗಿರ್ತಕ್ಕಂತಹ ಒಂದು ಸೂರ್ಯನಿಗೆ ಒಂದು ಹೆಸರನ್ನ ಇಡಬೇಕು ಅಂತಂದಾಗ ಮೊಟ್ಟ ಮೊದಲ ಹೆಸರು ಸೂರ್ಯನಿಗೆ, ಮೊಟ್ಟ ಮೊದಲ ಹೆಸರು ಮಾರ್ತಾಂಡ. ಅಂತಂದ್ರೆ ಅಂಡವೇ ಮಾರ್ಪಾಟ ಆಗೋಯ್ತು ಅಂತ ಒಂದು ಮಾರ್ತಾಂಡ ಅಂತ ಹೇಳಿ ಹೆಸರಿಟ್ರು. ಆ ಹೆಸರಿಟ್ಟ ದಿನ ಈ ರಥಸಪ್ತಮಿ ದಿನ, ಅದಕ್ಕೆ ಅಷ್ಟೊಂದು ವಿಶೇಷ. ನಂತರ ಅವರು ಸಹ ತಂದೆ ಬಳಿ ವಿದ್ಯಾಭ್ಯಾಸನ ಮಾಡಿದ್ರು. ಅವ್ರಿಗೆ ದೇವತೆಗಳೆಲ್ಲರೂ ಸಹ ಈ ಲೋಕವನ್ನ ಪಾಲನೆ ಮಾಡತಕ್ಕಂತಹ ಶಕ್ತಿ ಕೊಟ್ಟರು. ನಮ್ಗೆ ಊರ್ಧ್ವ ಲೋಕಗಳು 7, ಅಧೋ ಲೋಕಗಳು 7. ಮೇಲೆ 7 ಲೋಕಗಳು ಇರುತ್ತೆ, ಕೆಳಗಡೆ ಪಾತಾಳ ಲೋಕಗಳು ಅಂತ ಹೇಳಿ ಭೂಮಿಯಿಂದ ಕೆಳಗಡೆ 7 ಲೋಕಗಳು ಇರುತ್ತೆ. ಮೇಲೆ 7, ಕೆಳಗಡೆ 7, ಇವು 14 ಲೋಕಗಳು. ನಮ್ಗೆಲ್ಲರಿಗೂ ಸಹ ಒಂದು ವಿಜ್ಞಾನ ಗೊತ್ತು, ಭೂಮಿ ಈ ರೀತಿ ಸುತ್ತಾ ಇರುತ್ತೆ, ಸೂರ್ಯ ಈ ದಿನ ಇಲ್ಲಿದ್ದಾನೆ, ನಮಗೆ ರಾತ್ರಿ ಇದೆ, ಆದ್ರೆ ಬೇರೆಯವ್ರಿಗೆ ಹಗಲಿದೆ ಅಂತ. ಅದು ಸತ್ಯ. ಭೂಮಿ ಸುತ್ತಾ ಇರುತ್ತೆ, ಭೂಮಿ ಒಂದು ತನ್ನ ಪ್ರದಕ್ಷಿಣೆ ಮಾಡ್ಲಿಕ್ಕೆ ಒಂದು ದಿನ ಬೇಕು, ಅದನ್ನ ಓದ್ಕೊಂಡು ಇರೋದು ಸತ್ಯ. ಆದ್ರೆ ಮಕ್ಕಳು ಯಾರಾದ್ರೂ ನಿಮ್ಮನ್ನ, ಅಮ್ಮ ರಾತ್ರಿ ಸೂರ್ಯ ಎಲ್ಲೋಗಿದ್ದಾನೆ ಅಂತಂದ್ರೆ ನೀವ್ ಏನ್ ಹೇಳ್ತೀರಾ? ಏನ್ ಹೇಳುದು? ರಾತ್ರಿ ಸೂರ್ಯ ಎಲ್ಲೋಗಿದ್ದಾನೆ, ಬೇರೆ ಮನೆಗೆ ಹೋಗಿದ್ದಾನೆ, ಅಥವಾ ಬೇರೆ ರಾಜ್ಯಕ್ಕೆ ಹೋಗಿದ್ದಾನೆ, ಬೇರೆ ಪ್ರಪಂಚಕ್ಕೆ ಹೋಗಿದ್ದಾನೆ ಹೇಳ್ಬಹುದು, ಹೌದಲ್ವಾ? ಆದ್ರೆ ನಮ್ಮ ವೇದ ಏನ್ ಹೇಳ್ತಿದೆ, ರಾತ್ರಿಯ ಸಮಯದಲ್ಲಿ, ಅದು ನಮ್ಮ ಅಮೆರಿಕಾಗಿರ್ಬೋದು, ಇಂಡಿಯಾಗಾಗಿರ್ಬೋದು, ಯಾವ ಕಂಟ್ರಿಗಾದ್ರೂ ಆಗಿರ್ಬೋದು, ಅದರಲ್ಲಿ ಎಲ್ಲವೂ ಸಹ 7 ಲೋಕಗಳಿಗೆ ಬೆಳಕನ್ನು ಕೊಡ್ತಾನೆ. ಹಗಲು ಅಂದ್ರೆ ನಾವು ಈಗ ಈ ಪರಿಸ್ಥಿತಿ ಏನಿದೆ, ಇಲ್ಲಿ 7 ಲೋಕಗಳಿಗೆ ಹಗಲು ಅವರು ಬೆಳಕನ್ನು ಕೊಡ್ತಾರೆ. ರಾತ್ರಿ ಪಾತಾಳ ಲೋಕದ 7 ಲೋಕಗಳಿಗೆ ಬೆಳಕನ್ನ ಕೊಡ್ತಾನೆ. ಅಂತಂದ್ರೆ ನಮ್ ಕೆಳಗಡೆ ಇರತಕ್ಕಂತಹ ಅಧೋ ಲೋಕಗಳು ಏನಿದೆ, ಆ ಲೋಕಗಳಿಗೆ ರಾತ್ರಿ ಸಮಯ ಬೆಳಕು. ಅಂದ್ರೆ ನಮಗ್ ರಾತ್ರಿ ಆದಾಗ ಅವ್ರಿಗೆ ಬೆಳಕು,
ನಮಗೆ ಬೆಳಕಾದಾಗ ಅವ್ರಿಗೆ ರಾತ್ರಿ ಇರುತ್ತೆ ಅಂತ ಅರ್ಥ. ಆ ಒಂದು ಶಕ್ತಿಯನ್ನ ಕೊಟ್ಟು ಅವರು ಇನ್ನ ಸೂರ್ಯನ ಪರಿಪಾಲನೆ ಮಾಡ್ತಿದ್ದಾರೆ. ಎಲ್ಲರೂ ಮೆಚ್ಚುಗೆಯಿಂದ ನಡೀತಾ ಇದೆ. ಸೂರ್ಯ ಆರಾಧನೆ, ಸೂರ್ಯನಿಗೂ ಸಹ ದಿನೇ ದಿನೇ ಅಹಂಕಾರ ಬೆಳೀತಾ ಇದೆ. ಸೂರ್ಯನಿಗೂ ಗಂಗಾಶಾಪನು ತಡ್ತೊಂದಿನ. ಈ ರೀತಿ ಸಾಕಷ್ಟು ಎದುರಿಸ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಆಗ ವಿವಾಹ ವಯಸ್ಕರಾದ್ರು. ವಿವಾಹವನ್ನು ಮಾಡ್ಬೇಕಲ್ಲ ಸೂರ್ಯನಿಗೆ ಅಂತ ಹೇಳಿ ಯೋಚನೆ ಮಾಡಿದ್ರು. ಅಪಾರವಾದ ತೇಜಸ್ಸು, ಜ್ಞಾನ ಎಲ್ಲವೂ ಇದೆ ಆ ಒಂದು ಸೂರ್ಯನಿಗೆ. ಏನು ಕೊರತೆನೇ ಇಲ್ಲ ಮನುಷ್ಯನಿಗೆ. ಮದುವೆ ಮಾಡ್ಬೇಕು, ಯಾರ ಮಗಳನ್ನ ಯೋಚನೆ ಮಾಡಿದ್ರು. ಆಗ ಸಜ್ಞಾದೇವಿ, ಅವರ ಹೆಸರು ಸಜ್ಞಾ, ಸಂಧ್ಯಾ ಎರಡು ಅವ್ರದೇ. ನಾವು ಮನೆಯಲ್ಲಿ ಯಾರಿಗಾದ್ರೂ ಸಂಧ್ಯಾ ಅಂತ ಹೇಳ್ತೀವಿ, ಹೆಣ್ಮಕ್ಳಿಗೆ ಹೆಸರು ಹೇಳ್ತೀವಿ. ಅದು ತುಂಬಾ ಅಪರೂಪದ ಹೆಸರು, ತುಂಬಾ ಪವಿತ್ರವಾದ ಹೆಸರು. ಅದೇ ರೀತಿ ಬೆಳಗ್ಗೆ ನಾವೆಲ್ಲರೂ ನಾವು ತ್ರಿಕಾಲ ಮತ್ತು ದ್ವಿಕಾಲ ಅಂತ ಹೇಳಿ ಸಂಧ್ಯಾ ವಂದನೆ ಅಂತ ಮಾಡ್ತೀವಿ. ಆ ಸಂಧ್ಯಾ ಯಾರು ಅಂತಂದ್ರೆ ಅವರ ಪತ್ನಿ. ಅದಕ್ಕೂ ಸಾಕಷ್ಟು ಕಾರಣ ಇದೆ. ಗಾಯತ್ರಿ ಅವರ ಪತ್ನಿನೇ ಸಂಧ್ಯಾ. ಇರ್ತಿ ಇರ್ಬೇಕಾದ್ರೆ ವಿಶ್ವಕರ್ಮನ ಮಗಳು ಸಂಧ್ಯಾ. ವಿಶ್ವಕರ್ಮನ ಮಗಳು ಸಂಧ್ಯಾ. ಆ ಸಂಧ್ಯಾ ದೇವಿಯನ್ನ ವಿವಾಹ ಕೊಡ್ತಾರೆ. ಆಯ್ತು, ಮದುವೆ ಆಯ್ತು. ಆದ್ರೆ ಆ ಸೂರ್ಯನ ಶಕ್ತಿ ತಾಪವನ್ನ ತಡೆಯಲಿಕ್ಕಾಗ್ತಿಲ್ಲ ಆ ಸಂಧ್ಯಾ ದೇವಿಗೆ. ಏನ್ ಮಾಡೋದು? ಸಾಕಷ್ಟು ತಾಪಮಾನ ಇದೆಯಲ್ಲ, ನಾನ್ ಜೊತೆಲಿ ಇರಕ್ ಆಗ್ತಿಲ್ಲ, ಅಷ್ಟೊಂದು ತಾಪಮಾನ ಇದೆ. ತಂದೆ ಹತ್ರ ಬರ್ತಾರೆ, ಹೇಳ್ಕೊಳ್ತಾರೆ, ಕಣ್ಣಲ್ಲಿ ನೀರು ಸುರಿಸ್ತಾಳೆ. ಅಪ್ಪ, ನನ್ನಿಂದ ಆಗ್ತಿಲ್ಲ, ಸೂರ್ಯನ ಜೊತೆ ನಾನು ಇರಕ್ ಆಗ್ತಿಲ್ಲ, ನಾನು ಏನ್ ಮಾಡ್ಲಿ? ಅವರ ತಾಪವನ್ನ ನನ್ನ ಶರೀರ ಅವ್ರ ಜೊತೆ ಇರಕ್ ಬಿಡ್ತಾ ಇಲ್ಲ, ನಾನು ಸುಟ್ಟೋಗ್ತಿದ್ದೀನಿ, ನನ್ನಿಂದ ಆಗ್ತಿಲ್ಲ ಅಂತಂದಾಗ ಆಗ ಧೈರ್ಯ ತಗೋ ಮಗಳೇ, ಧೈರ್ಯ ತಗೋ, ಅಡ್ಜಸ್ಟ್ ಮಾಡ್ಕೊಂಡು ಹೋಗು. ಜೀವನ ಅಂದ್ರೆ ಇಷ್ಟೇ ಇರುತ್ತೆ. ನಿನ್ನ ಒಂದು ವಿಧಿ ಇದು, ಇದನ್ನ ಬದಲಿಸ್ಕೊಳ್ಳೋದು ಬೇಡ. ನೀನ್ ಅಲ್ಲೇ ಇರು, ನಿನ್ಗೆ ಗೌರವ ಇದೆ. ಎಷ್ಟು ಕಷ್ಟ ಬಂದ್ರು ನೀನ್ ಅಲ್ಲೇ ಇರು, ಗೌರವ ಇದೆ ಅಂತ ತಂದೆ ಹೇಳ್ತಾರೆ. ಈಗಿನ ಕಾಲದಲ್ಲಿ ಯಾರಾದ್ರೂ ಈ ರೀತಿ ಮಾತು ಹೇಳ್ತಾರ ತಂದೆ? ಗಂಡನ್ನ ತಾಪಮಾನ ತಡೆಯಕ್ ಆಗ್ತಿಲ್ಲ, ನಾನು ನಿಂತ ತಕ್ಷಣ ಬಂದ್ಬಿಟ್ಟು ಮಗಳ ಇಲ್ಲೊಂದ್ ಜಾಗ ಇಲ್ಲ, ನಿನ್ ಮನೆ ಕಟ್ಕೊಡ್ತೀನಿ, ಆರಾಮಾಗಿ ಬಿಸ್ನೆಸ್ ಮಾಡ್ಕೊಂಡಿರೋ ಅಂತ ಹೇಳ್ತಾರೆ. ನಮ್ಮ ಪುರಾಣದಲ್ಲಿ ಯಾಕೆ ನಾವು ಕೇಳಬೇಕು ಅಂತಂದ್ರೆ ಇಂಥ ಒಂದು ಅದ್ಭುತವಾದ ವಾಕ್ಯಗಳು ನಮ್ಮ ಜೀವನದಲ್ಲಿ ನೆನಪು ಮಾಡ್ತಾ ಇರುತ್ತೆ. ಯಾರಿಗಾದ್ರೂ ಬುದ್ಧಿ ಹೇಳ್ಬೇಕಾದ್ರೆ ನಮ್ಗೆ ಇದು ನೆನಪಾಗುತ್ತೆ. ನಮ್ಮ ಕಷ್ಟಗಳು ಬಂದಾಗ ನಮ್ಗೆ ನೆನಪಾಗುತ್ತೆ. ಅರೆ, ದೇವತೆಗಳಿಗೆ ಇಷ್ಟೊಂದು ಪರೀಕ್ಷೆಗಳಿದ್ದ ಮೇಲೆ ನಮ್ಗೆ ಯಾಕೆ ಪರೀಕ್ಷೆಗಳು ಇರಲ್ಲ? ಆ ರೀತಿ ಆ ಕಾಲದಲ್ಲಿ ಹೇಳ್ತಾರೆ. ಆಗ ಆ ಸಂಧ್ಯಾದೇವಿ ಏನ್ ಮಾಡ್ತಾರೆ, ಒಂದು ಛಾಯೆಯನ್ನ ಸೃಷ್ಟಿ ಮಾಡ್ತಾರೆ. ತನ್ನ ನೆರಳಿಗೆ ಪ್ರಾಣವನ್ನ ಕೊಡ್ತಾರೆ. ನೀನು ಗಂಭೀರವಾಗಿ ಇವ್ರ ಜೊತೆಯಲ್ಲೇ ಇರು, ಈ ರಹಸ್ಯವನ್ನ ಯಾರಿಗೂ ಹೇಳಬೇಡ ಅಂತ ಹೇಳಿ ಅವರು ಅಲ್ಲಿಂದ ಪಲಾಯನಗೊಳ್ತಾರೆ, ಬಂದ್ಬಿಡ್ತಾರೆ. ಈ ರಹಸ್ಯ ಎಷ್ಟೋ ದಿನಗಳು ಗೊತ್ತಾಗೋದೇ ಇಲ್ಲ. ಆ ಛಾಯಾದೇವಿಗೆ ಶನೇಶ್ವರ, ಯಮ, ಈ ರೀತಿ ಸಾಕಷ್ಟು ಮಕ್ಕಳು ಇರ್ತಾರೆ ಅವರು. ಆ ರೀತಿ ಆದ ನಂತರ ಆ ಸೂರ್ಯನಿಗೆ ಡೌಟ್ ಬರುತ್ತೆ. ಏನಪ್ಪಾ ಅಂತಂದ್ರೆ, ಸಜ್ಞಾದೇವಿ ಇಷ್ಟೊಂದು ಸೌಂದರ್ಯವತಿ, ನನ್ನ ತೇಜಸ್ ಇಷ್ಟೊಂದಿದೆ, ಆದ್ರೆ ನನ್ನ ಮಗ ಶನೇಶ್ವರ ಹುಟ್ಟಲಿಕ್ಕೆ ಅವನ ಮುಖದಲ್ಲಿ ತೇಜಸ್ಸೇ ನನಗೆ ಕಾಣ್ತಿಲ್ವಲ್ಲ, ಏನಿದು ಆಶ್ಚರ್ಯ? ಕಾಣಿಸ್ತಾ ಇಲ್ವಲ್ಲ ತೇಜಸ್ಸು, ಏನಿದು ನೀಲವರ್ಣ, ಏನಿದು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆ ಸತ್ಯವನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಇಲ್ಲಿ ನನ್ನಲ್ಲಿ ಇರೋದು ನನ್ನ ಹೆಂಡತಿ ಅಲ್ಲ, ಹೆಂಡತಿದೆ, ಆದ್ರೆ ಸಜ್ಞಾದೇವಿ ಅಲ್ಲ ಅಂತ ಗೊತ್ತಾಗುತ್ತೆ. ಸಜ್ಞಾದೇವಿ ಅಲ್ಲ ಅಂತ ಗೊತ್ತಾಗಿದ ತಕ್ಷಣ ಎಲ್ಲಿದ್ದಾರೆ ಅಂತ ನೋಡಿದ್ರೆ ಆ ಸಂಧ್ಯಾದೇವಿ ಒಂದು ಕುದುರೆ, ಹೆಣ್ಣಿನ ಬಿಳಿ ಕುದುರೆ ವೇಷವನ್ನ ಧರಿಸಿ ಪ್ರಪಂಚವೆಲ್ಲ ಓಡಾಡ್ತಾ ಇರ್ತಾಳೆ ಆನಂದವಾಗಿ. ಎಲ್ಲಿ ಬೇಕೋ ದೇವಲೋಕದಲ್ಲಿ ಇಳಿಯೋದು, ಭೂಮಿ ಮೇಲೆ ಹಿಮಾಲಯ ಪರ್ವತಗಳು, ಆಕಾಶವೆಲ್ಲ ಸುತ್ತಾಡೋದು, ಎಲ್ಲಿ ಸೌಂದರ್ಯಯುಕ್ತವಾಗಿರ್ತಕ್ಕಂಥ ಸ್ಥಳ ಇದೆಯೋ ಅಲ್ಲಿ ಇಳಿಯೋದು, ವಿಶ್ರಾಂತಿ ಪಡೆಯೋದು, ಆ ರೀತಿ ಮಾಡ್ತಿರ್ತಾಳೆ. ಅದನ್ನ ನೋಡಿದ ತಕ್ಷಣ ಸೂರ್ಯನಿಗೂ ಆಸೆ ಆಗುತ್ತೆ, ನಾನು ಹೊರಟೋಗ್ತೀನಿ ಸಂಧ್ಯಾ ಜೊತೆ. ಸೂರ್ಯನಾರಾಯಣ ಕೂಡ ಆ ಸಮಯದಲ್ಲಿ ಕುದುರೆಯ ವೇಷವನ್ನ ಧರಿಸಿ ಭೂಮಿಗೆ ಬರ್ತಾರೆ. ಆ ಸಂಧ್ಯಾದೇವಿ ಜೊತೆ ಕೆಲ ಕ್ಷಣಗಳ ಕಾಲ ಇರ್ತಾರೆ. ಆಗ ಅವರಿಬ್ಬರಿಗೂ ಹುಟ್ಟಿರ್ತಕ್ಕಂತಹ ಸಂತತಿ ಅಶ್ವಿನಿ ಕುಮಾರರು. ನಾವ್ ಹೇಳ್ತೀವಿ ಮೇಲೆ ಅಶ್ವಿನಿ ದೇವತೆಗಳಿದ್ದಾರೆ, ಅವ್ರು ತಥಾಸ್ತು ಅಂತಾರೆ ಅಂತ ಹೇಳ್ತಾರಲ್ಲ, ಅವ್ರು ಸಂಧ್ಯಾದೇವಿ ಮತ್ತು ಸೂರ್ಯನಾರಾಯಣ ಮಕ್ಕಳು ಅಂತ. ಅವರೇ ನಮ್ಗೆ ತಥಾಸ್ತು ಅಂತ ಹೇಳ್ತಿರ್ತಾರೆ. ಯಾವಾಗ್ಲೂ ನಮ್ಮ ಮನದಲ್ಲಿ, ಯಾರ ಮನದಲ್ಲಿ ಚೈತನ್ಯ ಇರುತ್ತೋ, ಯಾರ ಮನದಲ್ಲಿ ಎಷ್ಟೇ ಕಷ್ಟ ಬಂದ್ರು ಸಂತೋಷದಿಂದ ನಾನು ಎದುರಿಸ್ತೀನಿ ಅಂತಾರೋ,
ಯಾರ ಮನದಲ್ಲಿ ನಾನು ಯಾವಾಗ್ಲೂ ಸಹ ಏನೇ ಕಷ್ಟ ಬಂದ್ರು ಏನೇ ಸಮಸ್ಯೆ ಬಂದ್ರು ನಾನು ಗೆಲ್ಲುತ್ತೀನಿ ಅಂತ ಪಾಸಿಟಿವ್ ಆಗಿರ್ತಾರೋ ಅವ್ರಿಗೆ ತಥಾಸ್ತು ಅಂತ ಹೇಳ್ತಿರ್ತಾರೆ. ಯಾರ ಮನದಲ್ಲಿ ನನ್ನ ಜೀವನ ಇಷ್ಟೇ, ನನ್ಗೆ ಇನ್ನ ದರಿದ್ರನೇ ನನ್ನ ಜೀವನ, ನಾನು ಕಷ್ಟದಲ್ಲಿ ಇದ್ದೀನಿ, ನನ್ನ ಜೀವನ ಇಷ್ಟೇ, ನನ್ನ ಗಂಡ ಇಷ್ಟೇ, ನನ್ನ ಮಕ್ಕಳಿಷ್ಟೇ ಅನ್ಕೊಂಡಿರ್ತಾರಲ್ಲ ಅವ್ರಿಗೂ ತಥಾಸ್ತು ಅಂತಾರೆ. ಅದಕ್ಕೆ ನೀವೆಲ್ಲಿರ್ತಾರೋ ಹಾಗೆ ಹೋಗ್ತೀರ, ಇನ್ನು ಅಭಿವೃದ್ಧಿ ಇಲ್ಲ. ಆದ್ರೆ ನಮ್ಮ ಮನಸ್ಸಲ್ಲಿ ಯಾವಾಗ ಪರಿವರ್ತನೆ, ನಾವ್ ಯಾವಾಗ್ಲೂ ಪಾಸಿಟಿವ್ ಒಳ್ಳೆ ಯೋಚನೆಗಳಲ್ಲಿ, ಇದು ಪರ್ಮನೆಂಟ್ ಅಲ್ಲ, ಕ್ಷಣಿಕ ಕಾಲ ಅಷ್ಟೇ. ನಾಳೆ ಒಳ್ಳೆ ದಿನದಲ್ಲಿ ನಾನು ಬರುತ್ತೆ ಅಂತಂದಾಗ ಅವ್ರು ತಥಾಸ್ತು ಅನ್ಕೊಳ್ಳಿ, ನಾಳೆ ನಿಮಗೆ ಒಳ್ಳೆ ದಿನ ಆಗ್ಬೋದು. 20 ವರ್ಷಗಳ ಕಾಲ ಒಂದು ಕೋರ್ಟ್ ಅಲ್ಲಿ ಒಂದು ಸಮಸ್ಯೆ ನಡೀತಾ ಇರುತ್ತೆ. ಯಾರೊಬ್ರು ಪುರೋಹಿತರು ಹೇಳ್ತಾರೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಆ ದೇವಸ್ಥಾನಕ್ಕೆ ಹೋಗ್ತಾರೆ, ಸ್ವಾಮಿ ಪರಮಾತ್ಮ ನಾನು ಈ ಒಂದು ಕೋರ್ಟಿನ ವ್ಯವಹಾರದಲ್ಲಿ ನಾನು ಗೆಲ್ಲಬೇಕು ಸ್ವಾಮಿ ಅಂದಿದ ತಕ್ಷಣ ಅಲ್ಲಿ ಅಶ್ವಿನಿ ದೇವತೆಗಳು ಬ್ರಾಹ್ಮಣ ರೂಪದಲ್ಲಿ ತಥಾಸ್ತು ಅಂತಾರೆ. 1 ತಿಂಗಳ ಕೇಸು ವಿಜಯ ಆಗುತ್ತೆ. ಆದ್ರೆ ದೇವ್ರ ಮುಂದೆ ನೀವು ನಿಂತ್ಕೊಂಡು ಸ್ವಾಮಿ 20 ವರ್ಷಗಳಿಂದ ಹಿಂಗೆ ಇದೆ, ನನ್ನ ಜೀವನ ಇಷ್ಟೇ, ನಿನ್ ದೇವ್ರಿಲ್ಲ ಅಂತಂದ್ರು ಅವ್ರು ತಥಾಸ್ತು ಅಂತಾರೆ. ಅಂದ್ರೆ ಕರ್ಮ ನೋಡಿ ಯಾವ ರೀತಿ ನಮ್ಮಲ್ಲೇ ಉಳ್ದೋಗುತ್ತೆ ಅಂತ. ಅದಕ್ಕೆ ಹೇಳೋದು, ಯಾರೋ ತಥಾಸ್ತು ಅಂದಿದ ತಕ್ಷಣ ಕೆಲಸ ನಡೀತು ಅಂದ್ರೆ ನಿಮ್ಮಲ್ಲಿ ಭಗವಂತ ಇದ್ದಾನೆ, ನಿಮ್ಮಲ್ಲೂ ಆತ್ಮ ಇದ್ದಾನೆ. ಇನ್ನ ನೀವದನ್ನ ನಾನು ಗೆಲ್ಲುತ್ತೀನಿ ಅನ್ಕೊಂಡ್ರೆ ಯಾಕೆ ಗೆಲ್ಲಕ್ಕಾಗಲ್ಲ? ಆ ಶಕ್ತಿ ನಮ್ಮಲ್ಲೇ ಇರುತ್ತೆ. ಆದ್ರೆ ಆ ಶಕ್ತಿಯನ್ನ ನಾವು ಗುರುತಿಸ್ಕೋಬೇಕು. ಆ ಶಕ್ತಿಯನ್ನ ನಾವು ಗುರುತಿಸ್ಕೋಬೇಕು. ಪ್ರತಿಯೊಬ್ಬರಲ್ಲೂ ಭಗವಂತ ಇರ್ತಾನೆ ಅನ್ನೋ ಶಕ್ತಿಯನ್ನ ನಾವು ಗುರುತಿಸ್ಬೇಕು. ಇಲ್ಲಿ ಆ ಒಂದು ಸೂರ್ಯನಾರಾಯಣ ಆ ಒಂದು ಅಶ್ವಿನಿ ಕುಮಾರ್ಗೆ ಜನ್ಮನ್ನ ಕೊಡ್ತಾನೆ. ಅವರಿಂದ ನಮ್ಮ ಭಾರತ ದೇಶದಲ್ಲಿ ಈಗ ಏನು ಆಯುರ್ವೇದ ಪದ್ಧತಿಯಿಂದ ನಾವು ನಡೆಸ್ತಿದೀವೋ ಆ ಅಶ್ವಿನಿ ಕುಮಾರ್ ಕೊಟ್ಟಿರ್ತಕ್ಕಂಥದ್ದೇ ಯಾವ ಯಾವ ಮೂಲಿಕೆಗಳ ಔಷಧಿ ಮೂಲಿಕೆಗಳು ನಾವು ನೋಡ್ತಿದೀವೋ ಅವೆಲ್ಲವೂ ಸಹ ಅಶ್ವಿನಿ ಕುಮಾರ್ ನಮ್ಗೆ ಕೊಟ್ಟಿರ್ತಕ್ಕಂತಹ ವರಪ್ರಸಾದ. ಈಗ ನಂತರ ಈ ಸೂರ್ಯನಾರಾಯಣಗೆ ಸಂತಾನ ಆಯ್ತು, ಸಗ್ನಾದೇವಿ ಮತ್ತೆ ಆಯ್ತು, ಮತ್ತೆ ದೇವತೆಗಳು ಬಂದ್ರು. ನೀನು ಇವ್ರ ಜೊತೆ ಹಿಂಗಿದ್ದೋದ್ರೆ ಮೇಲೆ ನಡ್ಸೋರು ಯಾರು? ಈಗ ಭೂಮಿ ಮೇಲೆ ನೀವು ಓಡಾಡ್ತಿದ್ರ, ನಿಮ್ಮ ಬೆಳಕು ಭೂಮಿ ಮೇಲೆ ಮಾತ್ರ ಇದೆ, ಇನ್ನ 6 ಲೋಕಗಳಿಗೆ ಬೆಳಕು ಕಾಣಿಸ್ತಿಲ್ಲ, ದಯವಿಟ್ಟು ನಿಮ್ಮ ಸ್ಥಾನದಲ್ಲಿ ಅಲಂಕರಿಸಿ ಅಂತಾರೆ. ಆಗ ಸರಿ ಅಂತ ಹೇಳಿ ದೇವತೆಗಳ ಒತ್ತಡ ಮೇರೆಗೆ ಮತ್ತೆ ಸೂರ್ಯನಾರಾಯಣ ತನ್ನ ರಥದಲ್ಲಿ ಕೂತ್ಕೊಳ್ತಾನೆ. ಆ ರಥದಲ್ಲಿ ಕೂತ್ಕೊಂಡಿರ್ತಕ್ಕಂತಹ ದಿನಾನೇ ಈ ರಥ ಸಪ್ತಮಿ. ಅಂದ್ರೆ ರಥ ಸಪ್ತಮಿ ನೋಡಿ ನಮ್ಗೆ ಎಷ್ಟು ವಿಶೇಷಗಳಿದೆ. ಸೂರ್ಯನ ಬಗ್ಗೆನೇ ಸಪ್ತಮಿ ಅನ್ನೋದಕ್ಕೆ ಯಾಕೆ ಇಷ್ಟು ವಿಶೇಷ ಅಂತ. ಆಗ ಅಲ್ಲಿ ಅಲಂಕಾರ ಆಗಿದ ತಕ್ಷಣ ಸಪ್ತ ಋಷಿಗಳು ಆ 7 ಕುದುರೆಗಳ ಒಂದು ರಥವನ್ನ ಹೇಳ್ತಾರೆ ಸೂರ್ಯನಾರಾಯಣ. 7 ಕುದುರೆಗಳಿರುತ್ತೆ. ಆ 7 ಕುದುರೆಗಳು ಇರ್ತಕ್ಕಂಥ ಅರ್ಥ ಏನು ಅಂತಂದ್ರೆ 7 ಕುದುರೆಗಳು ಸಪ್ತ ಋಷಿಗಳು. ನಮ್ಗೆ ಶ್ರೇಷ್ಠವಾದ ಋಷಿಗಳನ್ನ ಸಪ್ತ ಋಷಿಗಳು ನಾವು ಯಾರಾದ್ರೂ ಸರಿ ಹುಟ್ಟಿರ್ತಕ್ಕಂಥವ್ರು ಇಡೀ ಬ್ರಹ್ಮಾಂಡದಲ್ಲಿ ಮಾನವ ಅವತಾರ ರೂಪದಲ್ಲಿ ಯಾರಾದ್ರೂ ಹುಟ್ಟಿದ್ರೆ ಅವ್ರು ಯಾವ ವಂಶಸ್ಥರು ಅಂತಂದ್ರೆ ಈ ಸಪ್ತ ಋಷಿಗಳಲ್ಲಿ ಯಾರಾದ್ರೂ ಒಬ್ಬರು ವಂಶಸ್ತ್ರ ಆಗಿರ್ತಾರೆ, ಬೇರೆ ಇನ್ಯಾರು ಇರಲ್ಲ. ನಾವೆಲ್ಲರೂ ಋಷಿ ವಂಶಸ್ಥರೇ. ಋಷಿಗಳ ಮಕ್ಕಳು, ಮೊಮ್ಮಕ್ಕಳು, ಅವ್ರ ಮಕ್ಕಳು, ನೀವು ನಾವು ಎಲ್ಲರೂ ಅವರೇ ಋಷಿಗಳಲ್ಲಿ ಹುಟ್ಟಿರ್ತಕ್ಕಂಥವ್ರೆ. ಆ ಸಪ್ತ ಋಷಿಗಳು 7 ಕುದುರೆಗಳ ಒಂದು ಪ್ರತಿನಿಧಿ. ಮತ್ತೆ ಸಪ್ತ ಮಾತೃಕ, ನಾವು 7 ದೇವತೆಗಳು ಅಂತ ಗ್ರಾಮ ದೇವತೆಗಳಲ್ಲಿ ಕೂಡ ಪೂಜೆ ಮಾಡ್ತಿರ್ತೀವಿ. ಆ ಸಪ್ತ ಮಾತೃಕೆಯ ಪ್ರತಿರೂಪ ಆ 7 ಕುದುರೆ. ಮತ್ತೆ ಪ್ರತಿನಿತ್ಯ ನಾವು ಆನಂದವಾಗಿ ಕೇಳತಕ್ಕಂತಹ 7 ಲೋಕಗಳು, ಊರ್ಧ್ವ ಲೋಕಗಳಿಗೆ ಓಂ ಭೂರ್ಭುವ ಸ್ವಃ. ಆ ಒಂದು 7 ಪದಾರ್ಥಗಳು ಅಂತಂದಾಗ ಆ ಒಂದು ಕಲ್ಪಗಳು ಆ 7 ಇರುತ್ತೆ, ಅದು ಅದರ ಪ್ರತೀಕ. ಮತ್ತೆ ಇನ್ನ 7 ಪ್ರತೀಕ ನಮ್ಮ ವ್ಯಾಕರಣದಲ್ಲಿ ಬರ್ತಕ್ಕಂತ 7 ಛಂದಸ್ಸುಗಳು ಅಷ್ಟೇ ಅಲ್ಲ, ಇನ್ನ 7 ಸಪ್ತ ಸ್ವರಗಳು. ನಾವು ಏನು ಸ್ವರಗಳನ್ನ ಪ್ರತಿನಿತ್ಯ ಸಂಗೀತ ಧ್ವನಿಗಳನ್ನ ಕಲ್ಪನೆಗಳನ್ನ ಆ ಕಂಪನಗಳನ್ನ ಸೃಷ್ಟಿ ಮಾಡ್ತಿದೀವೋ ಈಗ ಇರೋದು 7 ಸ್ವರಗಳು. ಅದರಿಂದ ಲಕ್ಷಾನುಗಟ್ಲೆ ಮ್ಯೂಸಿಕ್ಸ್ ಬಂದಿದೆ, ಆದ್ರೆ ಆ 7 ಮಾತ್ರನೇ ಮೂಲ. ಮತ್ತೆ ಇನ್ನ ನಾವು ಪ್ರತಿನಿತ್ಯ ಜೀವನ ಮಾಡತಕ್ಕಂಥದ್ದು 7 ದಿನಗಳು ಮಾತ್ರ. 7 ದಿನಗಳ ಪ್ರತೀಕ. 7 ಆದ್ಮೇಲೆ ಮತ್ತೆ ಒಂದು ಬರ್ಲೇಬೇಕು. ಈ ರೀತಿ 7 ದಿನಗಳಿಗೆ ಪ್ರತೀಕ ಆ ಸಪ್ತ ಕುದುರೆಗಳಿಗೆ. ಮತ್ತೆ ಪ್ರಪಂಚದಲ್ಲಿ ಕಾಮನ ಬಿಲ್ಲನ್ನು ನಾವು ನೋಡಿದಾಗ ಅಲ್ಲಿ 7 ಬಣ್ಣಗಳು ಮಾತ್ರ ಕಾಣಿಸುತ್ತೆ. 7 ಬಣ್ಣಗಳು ಮಾತ್ರನೇ ಇದೆ.
ಆ 7 ಬಣ್ಣಗಳು ಬಿಟ್ಟರೆ ಪ್ರಪಂಚದಲ್ಲಿ 8ನೇ ಬಣ್ಣ ಇಲ್ಲ. ಆ 7 ಬಣ್ಣಗಳನ್ನ ಮಿಶ್ರಣ ಮಾಡೋದ್ರಿಂದ 1,00,000 ಬಣ್ಣಗಳನ್ನ ಸೃಷ್ಟಿ ಮಾಡಬಹುದು. 7 ಬಣ್ಣಗಳ ಪ್ರತೀಕ ಆ ಸೂರ್ಯನಾರಾಯಣ, ಆ ಕುದುರೆಗಳ ಪ್ರತೀಕ. ಯೋಚನೆ ಮಾಡಿ ಇನ್ನು ಎಷ್ಟಿದೆ ಈ ರೀತಿ ಅಂತ. ನಂತರ ಶರೀರದಲ್ಲಿರ್ತಕ್ಕಂಥ ಸಪ್ತಧಾತುಗಳು, ನಮ್ಮಲ್ಲಿರ್ತಕ್ಕಂಥ ಶರೀರದ ಸಪ್ತಧಾತುಗಳಿಗೂ ಸಹ ಆ 7 ಕುದುರೆಗಳ ಅಧಿಪತಿ. ಮತ್ತೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಸಪ್ತ ಚಕ್ರಗಳು, 7 ಚಕ್ರಗಳು, ಆಧ್ಯಾತ್ಮಿಕ ಚಕ್ರಗಳು, ಅದಕ್ಕೂ ಕೂಡ ಸಾಕ್ಷಾತ್ ಸೂರ್ಯನಾರಾಯಣ ತೇಜಸ್ಸಿನಿಂದ ಅವು ಒಡೆಯುತ್ತೆ, ಜಾಗೃತ ವ್ಯವಸ್ಥೆಗೆ ಬರುತ್ತೆ. ಇವೆಲ್ಲವೂ ಸಹ ಸೂರ್ಯನಾರಾಯಣ 7 ಅನ್ನೋದಕ್ಕೆ ಅಷ್ಟು ಒಂದು ಶಕ್ತಿ. 7 ಅಂದಿದ ತಕ್ಷಣ ಬೆಳಗ್ಗೆ ನಾವು ಎದ್ದಿದ ತಕ್ಷಣ ಎದ್ದೇಳು ಅನ್ನೋದ್ರಲ್ಲೂ 7 ಸೇರುತ್ತೆ. ಅಷ್ಟಾಕೆ ಮದುವೆ ಸಮಯದಲ್ಲಿ ಅಗ್ನಿಯ ಒಂದು ಸಾಕ್ಷಿಯಾಗಿ ಸಪ್ತಪದಿ ಎಂದು ನಾವು ಮಾಡ್ತೀವಿ. ನಮ್ಮ ಜೀವನದಲ್ಲಿ ನಾವು ಸಪ್ತಪದಿಗಳು ಅತ್ಯಂತ ಶ್ರೇಷ್ಠವಾಗಿ ನಾವು ತಗೊಳ್ತೀವಿ. ಈ ಸಪ್ತಪದಿ ಕೂಡ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಈ ರೀತಿ ಆ ಸೂರ್ಯನಾರಾಯಣ ಈ ದಿನ ದಕ್ಷಿಣದಿಂದ ಉತ್ತರಾಭಿಮುಖವಾಗಿ ರಥವನ್ನ ಹೇರಿ ಮುಂದೆ ಹೋಗ್ತಾರೆ ಅಂತ. ಈ ದಿನ 7 ರೇಚಸ್ಸು, 7 ಸೂರ್ಯನ ಕಿರಣಗಳು ಆ 7 ಕುದುರೆಗಳ ಮುಖಾಂತರ 7 ಲೋಕಗಳಿಗೂ ಸಹ ಈ ದಿನ ಶಕ್ತಿಯನ್ನ ಬಿಡುಗಡೆ ಮಾಡ್ತಾನೆ. ಎಂತಹ ಶಕ್ತಿ ಅಂತಂದ್ರೆ ನಮಗೆ ಆರೋಗ್ಯ ಬೇಕಾಗಿರ್ತಕ್ಕಂಥ ಶಕ್ತಿ, ಮತ್ತೆ ಅಷ್ಟೇ ಅಲ್ಲ ಸಂತ ವಂಶಾಭಿವೃದ್ಧಿ ಬೇಕಾಗಿರ್ತಕ್ಕಂತಹ ಒಂದು ಶಕ್ತಿಯನ್ನ, ಮತ್ತೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಸಪ್ತಧಾತುಗಳು ಆರೋಗ್ಯವಾಗಿರ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ, ಮತ್ತು ನಮ್ಮ ಆನಂದವನ್ನ, ನಮ್ಮ ಜೀವನದಲ್ಲಿ ನಾವು ಏನು ಆರೈಕೆ ಮಾಡ್ತಿದೀವೋ, ಏನು ಆರಾಧನೆ ಮಾಡ್ತಿದೀವೋ, ಏನು ಬೇಡಿಕೊಳ್ತಿದೀವೋ ಅಂತ ಇಚ್ಛಾಶಕ್ತಿಯನ್ನ, ಸಂಕಲ್ಪವನ್ನ, ಜ್ಞಾನ ಶಕ್ತಿಯನ್ನ ಈ ದಿನ ಬಿಡುಗಡೆ ಮಾಡ್ತಾ ಹೋಗ್ತಾನೆ. ಅದರಿಂದ ಈ ಉತ್ತರಾಯಣ ಪುಣ್ಯಾರ್ಧದಲ್ಲಿ ಈ ದಿನದಿಂದ ದೇವತೆಗಳ ಒಂದು ದೇವತೆಗಳಿಗೆ ಬೆಳಕನ್ನು ಕೊಡ್ತಾನೆ ಈ ದಿನದಿಂದ. ಅದಕ್ಕೆ ದೇವತೆಗಳು ಕೂಡ ಈಗ ಇಷ್ಟು ದಿನ ಏನಿತ್ತು ದೇವತೆಗಳಿಗೆ ದಕ್ಷಿಣಾಯನ ಅಂತಂದ್ರೆ ದೇವತೆಗಳಿಗೆಲ್ಲ ರಾತ್ರಿ, ಉತ್ತರಾಯಣ ಅಂತಂದಾಗ ದೇವತೆಗಳಿಗೆಲ್ಲ ಹಗಲು ಅಂತ. ದೇವತೆಗಳಿಗೂ ಸಹ ಸೂರ್ಯ ಈ ದಿನ ಬೆಳಕನ್ನ ಕೊಡ್ತಿದ್ದಾನೆ ಅಂತಂದ್ರೆ ನೋಡಿ ಸೂರ್ಯ ಎಷ್ಟು ಶಕ್ತಿವಂತದ್ದು. ಇದು ವಿಜ್ಞಾನಕ್ಕೆ ಹೋಲಿಕೆ ಮಾಡಿದಾಗ ಸೂರ್ಯನಿಂದ ವಿಟಮಿನ್ ನಮ್ಗೆ ಬರ್ತಾ ಇದೆ, ನಮ್ಗೆ ಒಳ್ಳೇದಾಗುತ್ತೆ. ಮತ್ತೆ ನಮ್ಗೆ ಏನಾದ್ರೂ ಬೆಳಗ್ಗೆ ಕಣ್ಣಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಬೆಳಗ್ಗೆನೆ ಎದ್ದು ಸೂರ್ಯನನ್ನ ನಮಸ್ಕಾರ ಮಾಡೋದ್ರಿಂದ ಆ ದೋಷ ಹೋಗುತ್ತೆ ಅಂತ. ನೋಡಿ ಈ ಒಂದು ಶ್ಲೋಕ, ಸಣ್ಣ ಶ್ಲೋಕ, ಜಪಾ ಕುಸುಮ ಸಂಕಾಶಂ ಕಾಶಪೇಯ ಮಹ. ಜಪಾ ಕುಸುಮ ಅಂದ್ರೆ ಏನ್ ಗೊತ್ತಾ? ಈ ಒಂದು ದಾಸವಾಳ, ಕನ್ನಡದಲ್ಲಿ ದಾಸವಾಳ, ಜಪಾ ಕುಸುಮ, ತೆಲುಗಿನಲ್ಲಿ ಮಂದಾರ. ಈ ಒಂದು ದಾಸವಾಳ ಮಂದಾರ ಪುಷ್ಪ, ಜಪಾ ಕುಸುಮ, ಆ ಒಂದು ಕೆಂಪು ಯಾವ ರೀತಿ ಇರುತ್ತೋ ಆ ವರ್ಣದಲ್ಲಿ ಸೂರ್ಯೋದಯ ಆಗ್ತಿದ್ದಾನೆ ಅಂತ. ಆ ರೀತಿ ವರ್ಣದಲ್ಲಿ ಇರತಕ್ಕಂತಹ ರಕ್ತಚಂದನ ಯಾವ ರೀತಿ ನೋಡಲಿಕ್ಕೆ ಆ ರೀತಿ ಇರತಕ್ಕಂತಹ ಒಂದು ಸೂರ್ಯನಾರಾಯಣ, ಕಾಶ್ಯಪ ಪುತ್ರನಾಗಿರತಕ್ಕಂತಹ ಸೂರ್ಯನಾರಾಯಣ. ನಿನ್ನ ನಾಮವನ್ನು ಸ್ಮರಣೆ ಮಾಡಿದ್ರೇನೆ ನಮ್ಮ ಪೂರ್ವಾರ್ಜಿತ ಕರ್ಮಫಲಗಳನ್ನ ದಹಿಸತಕ್ಕಂತಹ, ಅಂತಂದ್ರೆ ದಹನ ಮಾಡತಕ್ಕಂತ ಸೂರ್ಯನಾರಾಯಣ ನಿನಗೆ ವಂದನೆಗಳು ಅಂತಂದ್ರ ಅರ್ಥ. ತುಂಬಾ ಈಸಿ. ಅಂತಂದ್ರೆ ಮನುಷ್ಯನ ಒಂದು ಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಸಾಕಷ್ಟು ಕರ್ಮಗಳನ್ನ ಮಾಡ್ತಿರ್ತೀವಿ, ಸಾಕಷ್ಟು ಪಾಪಗಳನ್ನ ಮಾಡಿರ್ತೀವಿ, ಎಲ್ಲೋ ಹೋಗ್ತಿರ್ತೀವಿ, ನಮ್ಗೆ ಗೊತ್ತಿಲ್ಲದೆ ಒಂದು ಇರುವೆ ಬಂದಿರುತ್ತೆ, ಅದು ಒಂದು ಜೀವರಾಶಿನೇ, ತುಳಿದಿರ್ತೀವಿ, ಅದರಿಂದ ಒಂದು ಶಾಪ ಬಂದಿರುತ್ತೆ. ಇಲ್ಲಿ ಕೆಲವರು ಇರ್ತಾರೆ ಏನೋ ತಿನ್ಬಾರ್ದನ್ನ ತಿಂದಿರ್ತಾರೆ, ಅದರಿಂದಲೂ ಒಂದು ಶಾಪ ಬಂದಿರುತ್ತೆ. ಯಾರಿಗೋ ಬೈದಿರ್ತೀವಿ, ಯಾರಿಗೋ ಮನ ಒಂದು ಬೈದಿರ್ತೀವಿ, ನಮ್ಮಿಂದ ಇನ್ನೊಬ್ಬರು ಮನನೊಂದಿರ್ತಾರೆ, ನಾವು ಯಾರ ಮುಂದೆ ಅದರ ಕೋಪದಿಂದ ನಡ್ಕೊಂಡಿರ್ತೀವಿ, ಅವ್ರಿಗೂ ಬೇಜಾರಾಗಿರುತ್ತೆ. ಈ ರೀತಿ ಸಾಕಷ್ಟು ಶಾಪಗಳು ನಮ್ಗೆ ಗೊತ್ತಿಲ್ಲದೆ ನಮ್ಮ ಹಿಂದೆ ಬರ್ತಾನೇ ಇರುತ್ತೆ, ನಮ್ಗೆ ಗೊತ್ತಿಲ್ಲ. ಅಂತ ಸಮಸ್ತ ವಿಧವಾದ ಶಾಪಗಳು ಸಹ ಏಕಕಾಲದಲ್ಲಿ ನಾವು ದೂರ ಮಾಡ್ಕೋಬಹುದು ಅಂತ ನಮ್ಮ ಶಾಸ್ತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ, ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ, ನಿಮ್ಮ ಅಮೂಲ್ಯವಾದ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನಮಗೆ ತಿಳಿಸಿ. ಇಲ್ಲಿವರೆಗೂ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇನ್ನು ಮುಂದೆ ಬರುವ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಿರಿ. ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.